ಸರ್, ಈಗ ಈ ತರದ ಅನುಭವಗಳಾಗುತ್ತಲ್ಲ, ಕಲರ್ಸ್ ಆಗಿರ್ಬೋದು, ಚಿತ್ರ ದೃಶ್ಯಗಳಾಗಿರ್ಬೋದು, ಆಸ್ಟ್ರಲ್ ಟ್ರಾವೆಲ್ ಆಗಿರ್ಬೋದು, ಇವೆಲ್ಲವೂ ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಒಂದು ಪ್ರಗತಿ ಆಗುತ್ತೋ ಅಥವಾ ಏನಾದ್ರೂ ಅಡೆತಡೆ ಆಗುತ್ತೋ? ಏನಂದ್ರೆ ನನ್ಗೆ ಯಾಕೆ ಈ ಡೌಟ್ ಬಂತಂದ್ರೆ, ಕೆಲವ್ರು ಏನ್ ಮಾಡ್ತಾರಂದ್ರೆ ಧ್ಯಾನ ಸಾಧನೆ ಮಾಡ್ತಿರ್ಬೇಕಾದ್ರೆ ಈ ತರ ಅನುಭವ ಬಂದಾಗ ಕೆಲವ್ರು ಅಲ್ಲೇ ನಿಲ್ತಕ್ಕಂತ ಒಂದು ಅವಕಾಶ ಇರ್ಬೋದು ಅನ್ಕೊಂತೀನಿ ಸರ್. ಅದಕ್ಕೆ ಇದನ್ನ ಯಾವ ರೀತಿ ಹೊರಗಡೆ ಬರ್ಬೇಕು ಸರ್? ಎಸ್ ಮೇಡಮ್, ಇದು ಒಂಥರ ಅಡಿಕ್ಷನ್ ಇದ್ದಂಗೆ. ಹಾ. ಅಡಿಕ್ಷನ್ ಹೆಂಗೆ ಅಂದ್ರೆ, ಸ್ವಲ್ಪ ಇದ್ದಾಗೆ ಚೆನ್ನಾಗೆ, ಬಾಳ ಆದಾಗ ಕೆಟ್ಟದು. ಅದೇ ರೀತಿ ಇದನ್ನು ಅಷ್ಟೇ. ಅಂದ್ರೆ ನಾವು ಈ ದೃಶ್ಯಗಳ ಕಡೆಗೆ, ಎಕ್ಸ್ಪೀರಿಯನ್ಸ್ ಕಡೆ ಗಮನ ಕೊಟ್ಟಾಗ ನಮ್ಮ ವಿಶ್ವಶಕ್ತಿ ನಾವೇನ್ ತಗೊಂತೀವಲ್ಲ, ಅದರಲ್ಲಿ ಒಂದು ಸ್ವಲ್ಪ ಭಾಗ ಈ ದೃಶ್ಯಗಳು ಮತ್ತೆ ಈ ಅನುಭವಗಳಕ್ಕೆ ತಗೊಂಡ್ಬಿಡುತ್ತೆ ಶಕ್ತಿ. ಅದಕ್ಕೆ ಯೂಸ್ ಆಗುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಬೆನಿಫಿಷಿಯರಿ ಇರುತ್ತೆ, ಯಾಕೆಂದ್ರೆ ಹೆಚ್ಚು ಹೆಚ್ಚು ಧ್ಯಾನ ಮಾಡೋದಕ್ಕೆ ಇವು ನಮಗೆ ಪ್ರೇರೇಪಿಸ್ತವೆ. ಈ ದೃಶ್ಯ ಕಾಣಿಸ್ತು, ಈ ಅನುಭವ ಆಯ್ತು, ಆ ಭಗವಂತ ಕಂಡ, ಆ ದೇವತೆಗಳು ಕಂಡ್ರು, ಇದು ಕಾಣೋದ್ರಿಂದ ನಮಗೆ ಪ್ರೇರೇಪಣೆ ಆಗಿ ಇನ್ನೂ ಹೆಚ್ಚು ಹೆಚ್ಚು ಧ್ಯಾನ ಮಾಡ್ತೀವಿ. ಆದ್ರೆ ಒನ್ಸ್ ಅದ ಅಡಿಕ್ಷನ್ ಆಗ್ಬಿಡ್ತಂದ್ರೆ, ಕುತ್ಕೊಂಡ ತಕ್ಷಣ ನನಗೆ ಇವತ್ತು ಯಾವತ್ತು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತ ಕುತ್ಕೊಂಡ್ರೆ ಧ್ಯಾನನೇ ಆಗೋಲ್ಲ. ಸಹಜ ರೀತಿಯಿಂದ ಆಗ್ಬೇಕು ಅದನ್ನು. ಮತ್ತೆ ಅದಕ್ಕೆ ನಾವು ಡಿಪೆಂಡ್ ಆಗ್ಬಾರ್ದು. ಅದಕ್ಕೆ ಅವಲಂಬಿತವಾಗಿ ನಾವು ಧ್ಯಾನ ಮಾಡಿದಾಗ ನಮ್ಮ ಧ್ಯಾನದ ಶಕ್ತಿ ಕುಸಿತ ಆಗ್ತಾ ಹೋಗುತ್ತೆ. ಆಮೇಲೆ ನಮ್ಮ ಸಾಧನೆಯಲ್ಲಿ ಅದು ಅಡ್ಡಿ ಆಗುತ್ತೆ. ಸಹಜ ರೀತಿಯಿಂದ ಏನ್ ಬರುತ್ತೋ ಅದನ್ನ ನೋಡ್ಬೇಕು ಹೊರತು, ನಾನು ಧ್ಯಾನ ಕೂತ್ಕೊಂಡಾಗ ನನಗೆ ದೃಶ್ಯ ಕಾಣ್ಲೇಬೇಕು ಅನ್ನೋ ಕೂಡೋದು ಮಾತ್ರ ತಪ್ಪು. ನಿಜಕ್ಕೂ ನಮ್ಮ ಧ್ಯಾನ ಸಾಧನೆಗೆ ಅದು ಅಡ್ಡಿ ಆಗುತ್ತೆ. ಅಡಿಕ್ಷನ್ ಆಗಿ ಏನಾಗುತ್ತೆ, ನನಗೆ ಧ್ಯಾನ ಕೂತ್ಕೊಂಡು ನನಗೆ ಏನೋ ಒಂದು ದೃಶ್ಯ ಕಾಣ್ಬೇಕು, ಕಾಣ್ಲಿಲ್ಲಿದ್ರೆ ಆ ಪೂರ್ತಿ ಸಮಯ ಕೂತಿದ್ದೆಲ್ಲ ಕಾಣ್ಬೇಕು ಅನ್ಕಂತ ಯೋಚನೆ ಮಾಡ್ಕೊಂತಾನೆ ಕುತ್ಕೊಂತೀವಿ. ಅದು ಪೂರ್ತಿ ಸಮಯ ಅದು ವ್ಯರ್ಥವಾಗಕ್ಕೆ. ಯಾವುದೇ ಆಗ್ಲಿ ಧ್ಯಾನದಲ್ಲಿ ಸಹಜ ರೀತಿಯಲ್ಲಿ ಆಗೋದಕ್ಕೆ ಸಮರ್ಪಣಾ ಭಾವದಿಂದ ನಾವು ಕುತ್ಕೊಳ್ಳೋದನ್ನು ಕಲಿಬೇಕು. ಆದ್ರೆ ಯಾವುದನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಹೀಗೆ ಆಗುತ್ತೆ, ಹಿಂಗೆ ಸಿಗುತ್ತೆ, ಇದೇ ಅನುಭವ ಬರುತ್ತೆ, ನಾನು ಅರ್ಧ ಗಂಟೆ ಆದ್ಮೇಲೆ ಈ ಅನುಭವ ಬರುತ್ತೆ, ನನಗೆ 1 ತಾಸು ಆದ್ಮೇಲೆ ನನಗೆ ಈ ಅನುಭವ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟೆನ್ಸ್ ಅಂತ ನಾವು ಧ್ಯಾನ ಮಾತ್ರ ಮಾಡಬಾರ್ದು. ಸರೆಂಡರ್ ಆಗಿ ಸಮರ್ಪಣಾ ಭಾವದಿಂದ ಧ್ಯಾನ ಸಾಧನೆ ನಾವು ಮಾಡಿದಾಗ ನಮ್ಮ ಸಾಧನೆ ಮುಂದುವರಿಯುತ್ತೆ. ಇಲ್ಲದಾಗ ಏನಾಗುತ್ತೆ, ಅದು ಸ್ಟಕ್ ಆಗೋ ಚಾನ್ಸಸ್ ಇರುತ್ತೆ, ಅಡ್ಡಿ ಆಗುತ್ತೆ. ನಮ್ಮ ಅನುಭವಗಳೇ, ನಮ್ಮ ದೃಶ್ಯಗಳೇ ನಮ್ಮ ಧ್ಯಾನ ಸಾಧನೆಗೆ ಅಡ್ಡಿ ಆಗೋ ಚಾನ್ಸಸ್ ಇರುತ್ತೆ. ಅದು ಆ ಅನುಭವಗಳು ದೃಶ್ಯಗಳು ಅಡ್ಡಿ ಆಗಲ್ಲ, ಆ ಅನುಭವ ದೃಶ್ಯಗಳ ಮೇಲೆ ನಾವು ಅವಲಂಬಿತವಾಗಿವಲ್ಲ, ಅದು ನಮ್ಮನ್ನ ಅಡ್ಡಿ ಮಾಡುತ್ತೆ. ಖಂಡಿತ ಸರ್. ಹೌದು ಸರ್. ಬಹಳ ಜನರ ಪ್ರಶ್ನೆ ಏನಂದ್ರೆ ಸರ್, ಮೇಡಮ್ ನಾವು ಧ್ಯಾನಕ್ಕೆ ಬಂದು ಹೊಸದಾಗಿ ಬಹಳ ಚಂದ ಏನೇನೋ ದೃಶ್ಯಗಳು ಬರ್ತಾ ಇದ್ವು, ಈಗೇನು ಬರ್ತಾ ಇಲ್ಲ ಅನ್ನೋದೇ ಕಂಪ್ಲೇಂಟ್ ಸರ್ ಅವತ್ತು. ಇದಕ್ಕೆ ಒಂದು ಸುಂದರವಾದ ಒಂದು ಉದಾಹರಣೆ ಕೊಡ್ತೀವಿ. ಈಗ ನಾವು ಗಾಡಿ 4 ವೀಲರ್ ಆಗಿರ್ಲಿ, ಒಂದು ಬೈಕ್ ಆಗಿರ್ಲಿ, ಫಸ್ಟ್ ಗೇರ್ ಅಲ್ಲಿ ಯಾವ ತರ ಸ್ಪೀಡ್ ಇರುತ್ತೆ, ಸೆಕೆಂಡ್ ಗೇರ್ ಅಲ್ಲಿ ಯಾವ ತರ ಸ್ಪೀಡ್ ಇರುತ್ತೆ, 4th ಗೇರಿಗೆ ಹೋದಾಗ ಯಾವ ತರ ಸ್ಪೀಡ್ ಇರುತ್ತೆ, ಈವನ್ ಗಾಡಿ ಸೌಂಡ್ ಕೂಡ ಬದಲಾವಣೆ ಆಗುತ್ತೆ. ಹೌದಾ? ಮೊದಲನೇ ಗೇರ್ ಇದ್ದಾಗ ಸ್ವಲ್ಪ ಸೌಂಡ್ ಜಾಸ್ತಿ ಇರುತ್ತೆ, ಮೆಲ್ಲಕ್ಕೆ ಹೋಗುತ್ತೆ, ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ. ಅದೇ ರೀತಿ ನಾವು ಧ್ಯಾನದಲ್ಲಿನೂ ನಾವು ಮೊದಲನೇ ಹಂತದಲ್ಲಿದ್ದಾಗ ನಮಗೆ ದೃಶ್ಯಗಳು ಕಾಣಿಸುತ್ತೆ, ಎಲ್ಲ ಕಾಣಿಸುತ್ತೆ. ಯಾಕೆ ಅಂತಂದ್ರೆ ನಾವು ಪ್ರೇರೇಪಣೆ ಆಗಿ ಇನ್ನೂ ಹೆಚ್ಚು ಧ್ಯಾನ ಮಾಡ್ಲಿ ಅಂತ. 2ನೇ ಗೇರಿಗೆ ಹೋದಾಗ ಸ್ವಲ್ಪ ಸ್ಲೋ ಆಗಿ ಪಿಕಪ್ ತಗೊಳುತ್ತೆ. ಅದೇ ರೀತಿ ಗ್ರಾಜುವಲಿ ದೃಶ್ಯಗಳು ಕಡಿಮೆ ಆಗುತ್ತೆ. 3ನೇ ಗೇರ್ 4ನೇ ಗೇರ್ ಹೋದಾಗ ಸಂಪೂರ್ಣವಾಗಿ ದೃಶ್ಯಗಳು ಕಟ್ ಆಗ್ತವೆ. ಯಾಕೆ ಅಂದ್ರೆ ಆಲ್ರೆಡಿ ನೀನ್ ಟ್ಯೂನ್ ಆಗ್ಬಿಟ್ಟಿದೀಯಾ, ನಿನ್ನ ಒಳಗಿನ ಜ್ಞಾನವನ್ನು ತಗೊಳ್ಳೋ ಒಂದು ಕೆಪಾಸಿಟಿ ನಿನಗೆ ಬಂದಿದೆ. ಹೈವೇದಲ್ಲಿದ್ದಾಗ ಕಾರು ಸೌಂಡ್ ಇಲ್ದಂಗೆ
ಫಾಸ್ಟ್ ಆಗಿ ಮೂವ್ ಆಗ್ತಾ ಇರುತ್ತೆ. ಅದೇ ರೀತಿ ನಾವು ಸಾಧನೆಯಲ್ಲಿ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರ್ತೀವಿ, ಆದ್ರೆ ಆ ದೃಶ್ಯಗಳು ಎಕ್ಸ್ಪೆಕ್ಟ್ ಮಾಡೋದು ಬೇಕೇ ಇಲ್ಲ. ಯಾಕಂದ್ರೆ ನಿನ್ನ ಆತ್ಮದ ಅಡಿಯಲ್ಲಿರುವ ಜ್ಞಾನವನ್ನು ತಗೊಳ್ಳೋ ಒಂದು ಶಕ್ತಿಯನ್ನು ನೀನು ಕಂಡುಕೊಂಡ್ಬಿಟ್ಟಿಯ ಧ್ಯಾನದಿಂದ. ಆ ಒಂದು ಶಕ್ತಿ ನಿನ್ನಲ್ಲಿ ಬಂದಿದೆ. ಮತ್ತೆ ಯಾಕೆ ನಿನಗೆ ಅನುಭವ, ಮತ್ತೆ ಯಾಕೆ ನಿನಗೆ ದೃಶ್ಯ, ಮತ್ತೆ ಯಾಕೆ ನಿನಗೆ ಮಾರ್ಗದರ್ಶನ? ನಿನಗೆ ನೀನೇ ಮಾರ್ಗದರ್ಶನ ಆದಾಗೆ ಮತ್ತೆ ಯಾಕೆ ಬೇಕು ಮಾರ್ಗದರ್ಶನ? ಅವಾಗ ಆ ಸಮಯದಲ್ಲಿ ನಮ್ಗೆ ಬೇಕಾಗಿರೋದು ಇಂಟ್ಯೂಷನ್, ಅಂತರ್ಸೂಚನೆ. ಇಂಟ್ಯೂಷನ್ ಪವರ್ ಜಾಸ್ತಿ ಆಗಿರುತ್ತೆ, ಒಳಗಿಂದ ಆನ್ಸರ್ ಬರೋದಕ್ಕೆ ರೆಡಿ ಆಗಿರುತ್ತೆ. ನಾವೇನ್ ಮಾಡ್ತೀವಿ, ಆ ಸಮಯದಲ್ಲಿ ನನಗೆ ದೃಶ್ಯಗಳು ಬೇಕು ಅಂತ ನಾವು ಕಾಯ್ಕೋಣ ಅಂತ ಕೂತ್ಕೊಂಡು. ದೃಶ್ಯ ಬೇಕಾಗಿಲ್ಲ, ಆ ಸಮಯದಲ್ಲಿ ಅಂತರ್ಸೂಚನೆ ಬೇಕಾಗಿದೆ. ಒಳಗಡೆಯಿಂದ ನಿಮಗೆ ಜ್ಞಾನ ಹರಿದು ಬರುತ್ತೆ. ಯಾಕೆಂದ್ರೆ ಪ್ರತಿಯೊಂದು ಆತ್ಮವು ಸಂಪೂರ್ಣ ಜ್ಞಾನ ಬರೀತೆ, ಸಾಕಷ್ಟು ಜ್ಞಾನ ಇದೆ ಆತ್ಮದಲ್ಲಿ. ಆದ್ರೆ ಅದನ್ನು ತಗೊಳ್ಳೋದು ಹೇಗೆ ಅಂತ ನಾವು ಕಲ್ತಿಲ್ಲ. ಅದೇ ಧ್ಯಾನ ಕಲಿಸ್ಕೊಡುತ್ತೆ. ಅದೇ ಸ್ಥಿತಿ ನಾವು 4th ಗೇರಲ್ಲಿ ಇರ್ತೀವಿ. ಧ್ಯಾನ ಸಾಧನೆ ಒಂದು 5 ವರ್ಷನೋ 6 ವರ್ಷನೋ 10 ವರ್ಷನೋ ಆದ್ಮೇಲೆ ಆ ಸ್ಥಿತಿ ಇರುತ್ತೆ. ಆ ಸ್ಥಿತಿ ಇದ್ದಾಗ ಮತ್ತೆ ಮಕ್ಕಳ ಹಾಗೆ ನನಗೆ ಆ ದೃಶ್ಯ ಕಂಡಿಲ್ಲ, ಅನುಭವ ಕಂಡಿಲ್ಲ ಅಂತೇಳಿ ಅದ್ರ ಹಿಂದೆ ನಾವು ಹೋಗ್ಬಾರ್ದು. ದೃಶ್ಯಗಳು, ಅನುಭವಗಳು ಒಂಥರ ಲಾಲಿಪಾಪ್ ಇದ್ದಂಗೆ. ಸ್ಟಾರ್ಟಿಂಗ್ ಬಹಳ ಸಮಾಧಾನ ಕೊಡುತ್ತೆ, ಇಂಟ್ರೆಸ್ಟ್ ಕೊಡುತ್ತೆ, ಬಹಳ ಖುಷಿ ಕೊಡುತ್ತೆ. ಆದ್ರೆ ಹೊಟ್ಟಿ ತುಂಬುತ್ತಾ? ಹೊಟ್ಟಿ ತುಂಬಲ್ಲ. ಇಟ್ ಟೇಸ್ಟ್ ಗುಡ್ ಬಟ್ ಇಟ್ ಡಸ್ ನಾಟ್ ಫೀಡ್ ಯು. ನಿಮ್ಮನ್ನ ಬಹಳ ಬಾಯಿ ರುಚಿ ಕೊಡುತ್ತೆ, ಆದ್ರೆ ನಿಮ್ಮ ಹೊಟ್ಟೆ ತುಂಬಿಸಲ್ಲ. ಅದೇ ರೀತಿ ಈ ದೃಶ್ಯಗಳು, ಅನುಭವಗಳು, ಸಾಧನೆನೇ ನಿಮಗೆ ಹೊಟ್ಟೆ ತುಂಬಿಸೋದು. ಸಾಧನೆ ಮಾಡಿದಾಗೆ ನಿಮಗೆ ಅಬ್ಬಾ ನಾನು ಇವತ್ತು ಒಂದು ಸಂಪೂರ್ಣ ಸ್ಥಿತಿಯಲ್ಲಿದ್ದೀನಿ ಅನ್ನೋ ಭಾಸ, ಅನುಭವ ಕೊಡೋದು ಯಾವುದು ಅಂದ್ರೆ ಸಾಧನೆ. ನಿಮ್ಮ ಸಾಧನೆನೇ ನಿಮ್ಮನ್ನು ಕೈ ಹಿಡಿಯೋದು.